ಬಂಧುಗಳೇ ನಮಸ್ಕಾರ ಎಲ್ರಿಗೂ. ಈಗ ರಾಜ್ಯಾದ್ಯಂತ ಆಗ್ತಾ ಇರೋ ಒಂದು ಸನ್ನಿವೇಶ ನೋಡ್ತಾ ಇದ್ದರೆ ಇನ್ನೂ ಎಷ್ಟು ದಿನ ನಾವು ಹೀಗೆ ಕೂತ್ಕೊಳ್ಳೋದು ಅಂತ ನಮಗೂ ರಕ್ತ ಕುದೀತಾ ಇದೆ. ಮೊನ್ನೆ ಮದ್ದೂರಲ್ಲಾಯಿತು, ಮೈಸೂರಲ್ಲಾಯಿತು, ನಿನ್ನೆ ಭದ್ರಾವತಿಯಲ್ಲಿ ಯಾವುದೋ ಒಂದು ಆ, ಗ- ತಿರ್ಬೋಕಿ ಪಾಕಿಸ್ತಾನಕ್ಕೆ ಅದರ ಪರವಾಗಿ ಘೋಷಣೆ ಕೂಗ್ತಿದ್ದಾರೆ. ನಮ್ಮದು ನಮ್ಮ ಆಸ್ತಿ, ನಮ್ಮ ನಮ್ಮ ಕೆಲಸ, ನಮ್ಮ ಗಳಿಕೆ ಅಂತ ಕೂತ್ರೆ ಬಹುಶಃ ಮುಂದಿನ ದಿನದಲ್ಲಿ ನಮಗೆ ಉಳಿಗಾಲಿಲ್ಲ. ಕೇವಲ 15% ಇರೋಂಥ ಮುಸಲ್ಮಾನರು ಇಷ್ಟು ಪುಂಡಾಟಿಕೆ ನಡೆಸ್ತಿರುವಾಗೆ ಮುಂದಿನ ದಿನಗಳಲ್ಲಿ 20-25% ಆದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಸ್ವಲ್ಪ ಆಲೋಚನೆ ಮಾಡಿ. ಬರೀ ಕೇವಲ ಇರೋದೇ 15%. ಹೀಗೆ ಇಷ್ಟು ನಿಗರ್ತಿದ್ದಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ಎಷ್ಟು ನಿಗರ್ಕಿಲ್ಲ ಅವರು. ಹಾಗಾಗಿ ನಾವು ಎಲ್ಲರೂ ಜಾತಿ ಭೇದಗಳನ್ನೆಲ್ಲ ಮರೆತು, ಜಾತಿಗಳು ನಮ್ಮ ಹೊಸಲಿನ ಒಳಗಡೆ ಇರಲಿ. ನಾವು ಹೊಸಲು ದಾಟಿ ಹೊರಗಡೆ ಬಂದ ಮೇಲೆ ನಾವು ಹಿಂದೂಗಳಾಗಿ ಬದುಕೋಣ. ಹಿಂದೂಗಳಾಗಿ ಹಿಂದೂ 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 ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅಂದರೆ ಮಾತ್ರ ಉಳಿಗಾಲ ಇದೆ ಮಿತ್ರರೇ. ಮುಂದಿನ ದಿನಗಳಲ್ಲಿ ನಾವು ಹೀಗೆ ಹೊಡೆದು ಈಗ ಸರ್ಕಾರಗಳು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ದಾರೆ. ಬ್ರಿಟಿಷರು ಹೆಂಗೆ ಮಾಡಿದರು ಹಾಗೆ ಕಾಂಗ್ರೆಸ್ನವರು ಅದೇ ರೀತಿ ಮಾಡ್ಕೊಂಡ್ಬಂದಿದ್ದಾರೆ ನಮ್ಮನ್ನೇ. ಯಾಕೆ ಹಿಂದೂಗಳು ಒಂದಾದರೆ ತಮ್ಮ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಮುಸಲ್ಮಾನಗಳಲ್ಲಿ ಸುಮಾರು ಪಂಗಡಗಳಿದ್ದಾವೆ. ಶಿಯಾ ಇದೆ, ಸುನ್ನಿ ಇದೆ, ಕೋಜಾ ಇದೆ, ದೇವ್ಬಂದ್ ಇದೆ, ಪಿಂಜಾರ ಇದೆ, ಪಾಸ್ಮಾಂಡ ಮುಸಲ್ಮಾನರಿದ್ದಾರೆ. ಅದರಲ್ಲಿ ಮತ್ತು ಸುನ್ನಿಯಲ್ಲಿ ಮತ್ತು ಶೇಖ್ ಇದೆ, ಸಯ್ಯದ್ ಇದೆ, ಪಠಾನ್ ಇದೆ. ಹೀಗೆ ಅವರಲ್ಲಿ ಹಲವಾರುಗಳು ಪಂಗಡಗಳಿದ್ದಾವೆ. ಬಟ್ ಅವ್ರನ್ನೇ ಒಡೆಯೋ ಪ್ರಯತ್ನ ಮಾಡಲಿಲ್ಲ, ನಮ್ಮನ್ನೇ ಒಡೆಯೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಅವಕಾಶಗಳು ಮುಂದಿನ ದಿನಗಳಲ್ಲಿ ನಾವು ಕೊಡಬಾರ್ದು. ನಾವು ಯಾವುದೋ ಒಂದು ಆಮಿಷಗಳು ಆಸೆ ಪಟ್ಟು ಓಟ್ ಹಾಕಿದರೆ ನೋಡಿ ಇವತ್ತೇನಾಗ್ತಿದೆ ಪರಿಸ್ಥಿತಿ. ನಮ್ಮದು ಇಷ್ಟೆಲ್ಲ ನಮ್ಮದು 75-80% ಜನಸಂಖ್ಯೆ ಇರೋರನ್ನೇ ಎದುರಿಸೋಕ್ಕೆ ಬರ್ತಿದ್ದಾರೆ ಅಂತಂದರೆ ಮುಂದೆ ಹೇಗಿರಬಾರ್ದು ಅಲ್ವಾ? ಇದನ್ನೆಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲರೂ ಆಲೋಚನೆ ಮಾಡಿ ಒಂದು ಒಗ್ಗಟ್ಟಿನ ಬಲ ತೋರಿಸ್ಬೇಕಾಗಿದೆ. ನಾವು ಒಂದು ಒಗ್ಗಟ್ಟಿನ ಬಲ ತೋರಿಸ್ತೇ ಹೋದರೆ ಮುಂದಿನ ದಿನದಲ್ಲಿ ಉಳಿಗಾಲಿಲ್ಲ. ಹೀಗೆ ಇವತ್ತೊಬ್ಬ ಯಾವನು ಬಾನು ಮುಸ್ತಾಕ್ ಹೋಗಿ ಉದ್ಘಾಟನೆ ಕರೆದಿದ್ದು ವಿರೋಧ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ಅವರು ಯಾವನೋ ದಲಿತ ಸಂಘದ ಅಧ್ಯಕ್ಷ ಅಂತೆ, ಅವನು ರಾಜ್ಯದ ದಲಿತ ಸಂಘದ ಅಧ್ಯಕ್ಷ. ಅರೇ ಬೋಳಿ ಮಗನೇ, ದಲಿತ ಸಂಘದ ಅಧ್ಯಕ್ಷ ಅಲ್ಲ, ಇಲ್ಲಿ